ಹಾಯ್ ಗೇಸ್, ವೆಲ್ಕಮ್ ಟು ಪದ್ಮಪದ್ದು ಕ್ರಿಯೇಷನ್ ಚಾನಲ್. ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗೇನೆ ಕಂಟಿನ್ಯೂ ಮಾಡ್ತೀವಿ. 2 ದಿವಸದ್ದಾಗಿರುತ್ತೆ. ಇದು ನಮ್ಮಮ್ಮ ಐಬ್ರೋ ಮಾಡ್ತಿದ್ದಾರೆ. ಐಬ್ರೋ ಮಾಡೋದು, ಐಬ್ರೋನು ಮಾಡ್ತಾರೆ ಮನೆಯಲ್ಲಿ. ಹೇರ್ ಕಟ್ಟು ಮಾಡ್ತೀವಲ್ಲ, ಐಬ್ರೋ, ಹೇರ್ ಕಟ್ಟು, ಫೇಶಿಯಲ್ಲು, ಮೇಕಪ್ಪು, ಸ್ಯಾರಿನೂ ಉಡಿಸ್ತಾರೆ. ಬೇರೆ ಎಲ್ಲೂ ಅಲ್ಲ, ಮನೆಯಲ್ಲೇ. ಅಮ್ಮ, ಅಕ್ಕ ರೆಗ್ಯುಲರ್ ಆಗಿ ಬರ್ತಿರ್ತಾರ? ಹಾಗಾದ್ರೆ ರೆಗ್ಯುಲರ್ ಕಸ್ಟಮರು. ಇಲ್ಲೇ ಒಂದು 7 ಮೆಂಬರ್ಸ್ ಅವರೇ ಬರೋ ಎದುರು ಮಾಡ್ತಾರೆ. ಸ್ಪೆಷಲ್ ಅವ್ರು ಬಿಟ್ಟು ಅಕ್ಕನ ಕೇಳೋಣಿರಿ, ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಅಂತ. ಆಯ್ತಿಲ್ವಾ ಪಾಪು? ಏನ್ ಮಾಡ್ತಾವಳೆ? ಆಡ್ಸ ಏನಮ್ಮ? ಚರ್ಮಕ್ಕೆ ತಪ್ಪದ ಅಲ್ಲ, ಸ್ಮೂತ್ ಆಗಿ ಹಿಡಿದ್ರೆ ಚರ್ಮ ಕುಳಿತೈತೆ. ಅಮ್ಮ, ಇಬ್ರು ಮಾಡಿಸ್ಕೊಂಡು ನೋವಾಗಲ್ಲ? ಹಾಂ, ಬೇಡಪ್ಪ. ಸುಮ್ಮನೆ ಕ್ಯೂರಿಯಾಸಿಟಿ ಕೇಳ್ತದೆ. ಸುಮ್ಮನೆ ಗೊತ್ತಿರಲಿ ಅಂತ ಕ್ಯೂರಿಯಾಸಿಟಿ ಅಲ್ಲ. ತಂದ್ಕೊಡ್ತೀನಿ ಆಮೇಲೆ. ಫೋಟೋಗ್ರಾಫರ್ ಆಗ್ಬಿಟ್ಟಿದ್ದೀನಿ. ಯಾರು? ನಾನೇ. ಅಲ್ಲಮ್ಮ, ಹೆಂಗೆ ಮಾಡ್ತಾರೆ ನಮ್ಮಮ್ಮ? ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡಿ. ಎಷ್ಟು ಸತಿ ಬಂದಿದ್ದೀರಾ ನೀವು? ನಾವು ರೆಗ್ಯುಲರ್ ಕಸ್ಟಮರ್, ನಾವು ಬರ್ತಾ ಇರ್ತೀವಿ. ಚೆನ್ನಾಗಿ ಮಾಡ್ತಾರಾ? ಚೆನ್ನಾಗಿ ಮಾಡ್ತಾರೆ. ಹೌದಾ? ಥ್ಯಾಂಕ್ ಯು. ಹಾಯ್ ಗೈಸ್, ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಇದು. ನೋಡಿ ನಮ್ಮಮ್ಮ ಏನೋ ಮಾಡ್ತೈತಿ. ಏನಿರ್ಬೋದು ಹೇಳಿ? ಗಮ್ ಹಾಕ್ಬಿಟ್ಟದೇನೋ ಅಂಟಿಸ್ತಾ ಐತಿ. ಅಮ್ಮ, ಫಸ್ಟೇ ಗಮ್ ಹಾಕಿದ್ರೆ ಒಣಗೋಗಲ್ವಾ?
ಕರೆಕ್ಟಾಗಿತ್ತಲ್ಲ ಮಧ್ಯಕ್ಕೆ. ದೇವ್ರು ಬಂದು ಇಲ್ಲಿ ಕುಂಡ್ಸೋದು. ಸ್ವಲ್ಪ ಗಲೀಜಿದೆ ಈಗ ಸದ್ಯಕ್ಕೆ. ಇಲ್ಲಿ ಕುಂಡಿಸ್ತೀವಿ ದೇವ್ರನ್ನ. ಇದು ಬಂದು ಎದುರುಗೇನೆ ನಮ್ಮ ಮನೇಲಿಕ್ಕಿರೋ ನಾರ್ಮಲ್ ದೇವರು ಇಲ್ಲಿರುತ್ತೆ. ಇಲ್ಲಿ ಲಕ್ಷ್ಮೀ ಕುಂಡ್ಸೋದು. ಅದಕ್ಕೆ ಇಲ್ಲಿ ಹಿಂದೆಗಡೆ ಡಿಸೈನ್. ಇದು ಹೋಮ್ಮೇಡು. ಹೋಮಲ್ಲಿ ಮನೇಲಿ ನಾವೇ ಸ್ವಂತವಾಗಿ ಮಾಡ್ಕೊತಾರೆ ಡಿಸೈನ್ ಅಲ್ಲಮ್ಮ. ನೋಡಿ ಗೈಸ್, ಚೆನ್ನಾಗಿದೆ ಅಲ್ಲ. ಇನ್ನೂ ಅರ್ಧನೇ ಡಿಸೈನ್ ಆಗಿರೋದು, ಇನ್ನೂ ಮಾಡ್ತದೆ. ಅದೇ ಥರ ಸೇಮ್ ಡಿಸೈನ್ ಈ ಕಡೆ ಪಕ್ಕದಲ್ಲೂ ಬರುತ್ತೆ. ನೋಡಿ ಎಷ್ಟು ಐಟಮ್ ಇದೆ ಕೆಳಗೆ. ಇದಿಷ್ಟೇ ಅಲ್ಲ, ಇನ್ನೂ ಇಲ್ಲಿ ಬಾಗಿಲಿಗೆ ಇನ್ನೊಂದು ತೋರಣ ಬರುತ್ತೆ. ಆಮೇಲೆ ಇನ್ನೂ ಕ್ಲೀನಿಂಗ್ ಇದೆ. ಇನ್ನೆಲ್ಲ ಹೊಸದಾದ್ಮೇಲೆ ಬೆಳಗಿನ ಜಾವ ಕೊಂಡಿರ್ತದೆ. ನೋಡಿ ಈಗ ಫಿಶ್ ಟ್ಯಾಂಕ್ ಕ್ಲೀನಾಗಿದೆ ಅಲ್ವಾ, ಎಷ್ಟು ಕ್ಲೀನಾಗಿ ಕಾಣ್ತಿದೆ. ಮತ್ತು ನಮ್ಮ ಮನೆಯಲ್ಲಿ ಪ್ಲೇಸ್ ಚೇಂಜ್ ಆಗಿದೆ. ನಮ್ಮ ಮನೆಯಲ್ಲಿ ಇದು ಚೇಂಜ್ ಆಗ್ತಾನೆ ಇರುತ್ತೆ ಪ್ಲೇಸ್ಗಳು. ಒಂದೊಂದು ಐಟಮ್ ಒಂದೊಂದು ಕಡೆ ಚೇಂಜ್ ಆಗ್ತಾನೆ ಇರ್ತವೆ, ಒಂದೇ ಪ್ಲೇಸಲ್ಲಿ ಇರೋಲ್ಲ. ಇಲ್ಲಿ ದೇವ್ರಿಗಿಡುವ ಫ್ರೂಟ್ಸ್ಗಳಿದ್ದಾವೆ. ಅನಾನಸ್ಸು, ಆ್ಯಪಲ್ಲು, ಇನ್ನೂ ಏನೇನೋ ಇದೆ. ಏನೇನು ಹಣ್ಣು ತಂದೈತಮ್ಮ ಪಾಪು? ಅನಾನಸ್ಸು, ಆಪಲ್ಲು, ಚೇಪೆಕಾಯಿ, ಆಮೇಲೆ ದಾಳಂಬ್ರಿ. ಐದು ಥರ ತಾನೆ. ಇನ್ನೊಂದು ಬಾಳೆಹಣ್ಣು. ನೋಡಿ ಗೈಸ್, ನಮ್ಮಮ್ಮ ಹಾಯ್ ಮೇಡಮ್. ಊಟ ಮಾಡೋಕ್ಕೆ ಬೇಳೆ ಸಾರು ಮಾಡೈತೆ. ಬೇಳೆ ಸಾರು ಮಾಡೈತೆ. ಈಗ ಅನ್ನಕ್ಕೆ ಇಟ್ಟೈತೆ. ಇನ್ನೂ ಊಟ ಮಾಡಿಲ್ಲ. 8:15. ನಮ್ಮ ಹುಡುಗಿನ ಮಲಗಿಸೋಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ಇವಾಗ ತಿನ್ನಬೇಕು ಅನ್ನ ಆದಮೇಲೆ. ಬನ್ನಿ ಊಟ ಮಾಡೋಣ. ಅವ್ರು ಬರೋಷ್ಟೊತ್ತಿಗೆ ಅನ್ನ ಆಗುತ್ತೆ. ನೋಡಿ ನಮ್ಮ ಮನೆಯಲ್ಲಿ ಸ್ಪೈಡರ್ ಮ್ಯಾನ್ ಎಲ್ಲಿಗೆ ಹೋಗ್ಬಿಟ್ಟೈತೆ, ಟಿ ವಿ ಮೇಲಕ್ಕೆ ಹೋಗ್ಬಿಟ್ಟೈತೆ. ಹಾಯ್ ಹಾಯ್ ಹಾಯ್. ನೋಡಿ ಕಂಪ್ಲೀಟ್ ಆಗಿದೆ. ಚೆನ್ನಾಗಿದೆ ಅಲ್ವಾ? Yes, actually. ನೋಡಿ. Yeah. No. Padma is doing all decorations for tomorrow. I'm just watching that. ಹಲೋ ಮೇಡಮ್. ಒಂದು ನಿಮಿಷಮ್ಮ. ಕಿತ್ತಾಕ್ಬಿಟ್ರು ಏನು ಪ್ಲಾಸ್ಟರ್ನ ವೇಸ್ಟ್ ಮಾಡಿಬಿಟ್ರು. ಹಾಂ, ಟೇಪ್ನ ವೇಸ್ಟ್ ಮಾಡಿಬಿಟ್ರು. ಅದು ಮಸ್ತಾಗಿ ಅನಿಸ್ಬಿಟ್ಟೆ ಬಾಲ್. ನಾನು ತಿಳ್ಕೊಂಡಿದ್ದೆ ಅದನ್ನು ಏನು ಮಾಡ್ತಾರೆ ಇವರು ನೋಡಿದ್ರೆ ಏನೋ ಒಂದು ಮಾಡಿ. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್, ಹಿಂದೆಗಡೆ ಬ್ಯಾಕ್ಗ್ರೌಂಡು. ಬಟ್ಟೆ ನೋಡಿ ಈಗ ಸೀರೆ ಉಡಿಸ್ತೈತೆ ನಮ್ಮಮ್ಮ. ಇದೇ ಸೀರೆ ರೆಡಿ ಮಾಡ್ತಾ ಉಡಿಸ್ತೈತೆ. ಚೆನ್ನಾಗಿದೆ ಅಲ್ವಾ ಸೀರೆ? ರೆಡ್ ಕಲರ್ ಸ್ಯಾರಿ. ಇದು ಡಾರ್ಕ್ ಬ್ಲೂ ಕಲರ್ ಮಮ್ಮಿ ಬಾರ್ಡರು. ಡಾರ್ಕ್ ಬ್ಲೂ ಕಲರ್ ಬಾರ್ಡರ್. ಸೀರೆ ಮಾತ್ರ ಸೂಪರಾಗಿದೆ. ನಾನು ಉಡಿಸ್ತೀನಿ. ನಾನು ಹೇಳಿದ್ದೀನಿ ಆಗಲೇ. ಒಂದೈತೆ ಗೈಸ್, ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ ನಮ್ಮ ಮನೇಲಿ. ಎಂಥ ಡೈಲಾಗ್ ಅಲ್ಲ ಮಮ್ಮಿ. ಮದುವೆ ಆಗೋಕ್ಕೂ ಮುಂಚೆ ಇದನ್ನು ನಮ್ಮನೆ ಅಂತ ಇರ್ತೀವಿ. ಮದುವೆ ಆದಮೇಲೆ ಅದನ್ನ ನಮ್ಮನೆ ಅಂತ ಇರ್ತೀವಿ, ಗಂಡನ ಮನೆ. ಓಕೆ ಗೈಸ್, ಮಾರ್ನಿಂಗ್ ಸಿಗೋಣ. ಮಾರ್ನಿಂಗ್ ಕಂಟಿನ್ಯೂ ಮಾಡೋಣ. ಈಗಂತೂ ತುಂಬ ಲೇಟ್ ಆಗೋಗಿದೆ. ನಾವು ಮಲ್ಕೊತೀವಿ, ನೀವು ಮಲ್ಕೊಳ್ಳಿ. ಶುಭರಾತ್ರಿ.
ಬೆಳಗ್ಗೆ ಕಂಟಿನ್ಯೂ ಮಾಡ್ತೀವಿ. ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ದೇವ್ರನ್ನ ತೋರಿಸ್ಬಿಡ್ತೀನಿ, ಓಕೆನಾ? ಇದು ನೋಡಿ ಸಖತ್ತಾಗಿದೆ, ಸಖತ್ತಾಗಿ ಕಾಣ್ತಾಯಿದೆ. ಇದು ಮಾತ್ರ ಡೆಕೋರೇಷನ್ ಇಲ್ಲೇ ಕುಣಿಸೋದು. ಇಲ್ಲಿ ಒಂಚೂರು ಮನೆ ಗಲೀಜಿದೆ, ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ ನೀಟಾಗಿರುತ್ತೆ. ದೇವರನ್ನು ಎಲ್ಲ ಫುಲ್ ಡೆಕೋರೇಷನ್ ಕಂಪ್ಲೀಟ್ ಆಗಿರುತ್ತೆ, ಆವಾಗ ತೋರಿಸ್ತೀನಿ. ಬಾಯ್, ಗುಡ್ ನೈಟ್. ಓಕೆ, ಗುಡ್ ನೈಟ್ ಅಲ್ಲ, ಶುಭರಾತ್ರಿ. ಶುಭರಾತ್ರಿ. ಶುಭರಾತ್ರಿ ಗೈಸ್, ಬೆಳಗ್ಗೆ ಸಿಗುವ. ಗೈಸ್ ಗುಡ್ ಮಾರ್ನಿಂಗ್. ಇದು ಬಂದು ಮಾರ್ನಿಂಗ್ 3 ಬೆಳಗ್ಗೆ 3:15 ಸ್ಟಾರ್ಟ್ ಮಾಡಿದ್ದೀರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀರಿ. ಎಲ್ಲ ಆಗಿದೆ. ಹೊಸ್ಲುಗೆ ಅರ್ಶಿನ ಕುಂಕುಮ ಇಡ್ತೈತೆ ಅಮ್ಮ. ಪಾತ್ರೆ ತೊಳಿಬೇಕು, ಮನೆ ಒರೆಸ್ಬೇಕು, ಎಲ್ಲ ಆಗೋಯ್ತಂತ. ಈಗ ಎದ್ದೋಳೆ, ಅದಕ್ಕೇನು ಗೊತ್ತ ಆಗಿಲ್ವ? ಒಬ್ಬಟ್ಟು ಹೋಗ್ಬಿಟ್ಟೆ, ಇಷ್ಟೇ ಒಬ್ಬಟ್ಟು ಅನ್ನಂತಾರೆ. ಎಲ್ಲ ಆಗೋಯ್ತು. ತಟ್ಟೆಗೆ ಹಾಕೊಂಡು ತಿಂತಾ ಇರೋದೆ. ಮತ್ತು ಏನದು? ಬೇರೆ ಹಾಕಿದ್ದೀನಿ ಅಷ್ಟೇ. ನಾನೇ ಮನಸ್ತಿನ ಏನು ನಂಗೇನು ಗೊತ್ತು. ಕುಕ್ಕರ್ ಮುಚ್ಚಿ ಕುಡಿದ್ಯಾ ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಹಿಂಗೆ ಇಕ್ಕಿದ್ರೆ ಯಾರೇನಂತಾರೆ, ಆಗಿದೆ ಅಂತಲೇ ಹೇಳ್ತಾರೆ. ದೇವ್ರನ್ನ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಈ ಥರ ಇದೆ. ಫಸ್ಟು ಮನೆ ದೇವರೇ ತೋರಿಸ್ಬೇಕಲ್ವಾ? ನೋಡಿ ಇಲ್ಲಿ ಸಾಯಿಬಾಬಾ, ಇಲ್ಲೇ ಇನ್ನೊಂದು ಫೋಟೋ ಸಾಯಿಬಾಬಾ. ನೋಡಿ ಅದು ಬಂದು ಏನೋ ದೇವ್ರದು. ಏನು ದೇವ್ರು ಇದು? ಹಿಂದೆ ಅದು ಮುತ್ತಪ್ಪ ಅಂತ, ತಮಿಳ್ನಾಡು ಸೈಡ್ ಇರೋ ದೇವ್ರದು. ಹಾಂ, ಕೇರಳ ಸೈಡ್, ಸಾರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿ ಲೈಟ್ ಆಫ್ ಮಾಡಿದ್ರೆ ಲೈಟಿಂಗ್ಸ್ನಲ್ಲಿ ಹಿಂಗೆ ಕಾಣುತ್ತೆ. ಸೂಪರ್ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ನಮ್ಮ ಮನೆಯಲ್ಲಿ ಈ ಥರ ಕುಣಿಸಿದ್ದಾರೆ, ನಿಮ್ಮ ಮನೆಯಲ್ಲಿ ಯಾವ ಥರ ಕುಣಿಸಿದ್ದಾರೆ ಅಂತ ತಿಳಿಸಿ, ಕಮೆಂಟಲ್ಲಿ ಹೇಳಿ. ಇದು ದೀಪನ ಎಲ್ಲಿ ರೆಡಿ ಮಾಡೈತೆ, ಇನ್ನೂ ಹೊರಗಡೆ ರೆಡಿ ಮಾಡ್ತಾ ಐತೆ. ನಾನೇನು ಇಷ್ಟು ಬೇರೆ ಇದ್ದಾಳಲ್ಲ ಹಬ್ಬ ಅಂದ್ಬಿಟ್ಟು ನಿದ್ದೆ ಬರ್ತಾಯಿಲ್ಲ ಮತ್ತೆ. ಅಲ್ಲಮ್ಮ ಆಯಿತು ಗೈಸ್, ರಂಗೋಲಿ ಇಟ್ಟಾದ್ಮೇಲೆ ಸಿಗೋಣ. ಇಲ್ಲಿ
ಇಲ್ಲಿ ಸೈಡಲ್ಲಿ ಇಲ್ಲಮ್ಮ. ಅಲ್ಲೇ ಇಲ್ಲ. ಗೈಸ್ ನಮ್ಮ ಜಾನು ನೋಡ್ರಿ ಏನು ಮಾಡ್ತಾವಳೆ ಅಂತ. ನಮ್ಮ ಅಮ್ಮ ಒಳಗಡೆ ಕ್ಲೀನ್ ಮಾಡ್ತಾಯಿದ್ರೆ ಇಲ್ಲಿ ಬಂದ್ಬಿಟ್ಟು ಬಗಳ್ಕೊಂಡು ಕಾಲೆತ್ಕೊಂಡು ನಿಂತ್ಕೊಂಡಿದ್ದಾಳೆ, ಎತ್ಕೊಳ್ಳಿ ಬನ್ನಿ ಅಂತ. ಆಚೆ ಹಾಕಿದ್ದಕ್ಕೆ ನಾನು ಎತ್ಕೊ ಬಾ ಮಮ್ಮಿ ಅಂತ ಕರಿತಾ ಇರೋದು. ಬಂದ್ಬಿಟ್ಟು 2 ಕಾಲಲ್ಲೂ ನಿಂತ್ಕೊಬಿಟ್ಟವಳೆ. ಅವಳು ಹಂಗೆ ನಾವು ಆಚೆ ಹೋಗ್ಬೇಕಂದ್ರೂ ಅಷ್ಟೇ, ನಾವು ರೆಡಿ ಆದರೆ ಅವಳಿಗೆ ಗೊತ್ತಾಗೋಗುತ್ತೆ ನಾವು ಆಚೆ ಹೋಗ್ತೀವಿ ಅಂತ. ಹಂಗೆ 2 ಕಾಲು ಇಟ್ಕೊಂಡು ಕುತ್ಕೊಬಿಡ್ತಾಳೆ, ನಾನು ಬರ್ತೀನಿ ನಿಮ್ಮ ಮಮ್ಮಿ ಅಂತ. ಹಾಕಿದ್ದೀರಾ ಪ್ಲೀಸ್ ನನ್ನನ್ನು ಒಳಗೆ ತಗೊಳ್ಳಿ. ವಿಡಿಯೋ ಮಾಡ್ತಾ ಇದ್ದೀನಿ. ಆನೆ ಹಾಕಿದ್ರು ಗೊಂಬೆಗೆ ಕುಂಕುಮ ಹಾಕಿದ್ರ. ನಮ್ಮ ಮನೆ ಎದುರು ಬಿಲ್ಡಿಂಗ್ ಮಕ್ಕಳು ಸೇಮ್ ಅಲ್ಲ ಮಮ್ಮಿ? ನಾವಿಬ್ರು ಹೆಂಗ್ ಚಿಕ್ಕ ವಯಸ್ಸಲ್ಲಿ ರೆಡಿ ಆಗ್ತಿದ್ರು ಹಂಗೆ ರೆಡಿ ಆಗಿದ್ದಾರೆ ಇಬ್ರು. ನಾನು ಇವರಿಬ್ಬರನ್ನು ಕರೆದು ಯಾಕೆ ಫೋಟೋ ಹಿಡಿಸ್ದೆ ಅಂದರೆ, ನಮ್ಮ ಹರ್ಷು ವಿಷ ಅವ್ರು ಚಿಕ್ಕ ಮಕ್ಳು ಇದ್ದಾಗ ಇದೇ ಥರ ರೆಡಿ ಮಾಡ್ತಾ ಇದ್ದೆ ಅವ್ರಿಗೆ. ಒಂದೇ ಥರ ಜಡೆ, ಒಂದೇ ಥರ ರೆಡಿ ಮಾಡ್ತಾ ಇದ್ದೆ. ಸಿರಿ ಭೋಗ ನೀಡುವವಳು